ಅವರಿಗೆ ನಾರಾಯಣ ಸ್ವಾಮಿ ಆ್ಯಂಡ್ ಸನ್ಸ್ ಅವರಿಂದ ಒಂದು ಪ್ರಪೋಸಲ್ ಬಂತು. ಸೊ ಲ್ಯಾಂಡ್ ಸೀಲಿಂಗ್ ಆ್ಯಕ್ಟ್ ಇರೋದ್ರಿಂದ ನೀವು ಅಷ್ಟು ಸುಲಭವಾಗಿ ಸೇಲ್ ಮಾಡೋದು ಪರ್ಚೇಸ್ ಮಾಡೋದು ಆಗೋದಿಲ್ಲ. ಸೊ ಈ ರೇವಜಿತುಗೆ ಅಷ್ಟೊಂದು ಇನ್ಫ್ಲೂಯೆನ್ಸ್ ಎಲ್ಲಿಂದ ಬಂತು? ಸೊ ಇದೆಲ್ಲ ಒಂದೊಂದಾಗಿ ಪತ್ರಿಕೆಗಳಲ್ಲಿ ಬರೋಕ್ಕೆ ಶುರು ಆಯಿತು. ಸೊ ಆ ಲೇಡಿ ಹತ್ರ ಒಂದು ಡೀಲ್ ಆಗುತ್ತೆ, ಯಾರೋ ಥರ್ಡ್ ಪಾರ್ಟಿ ಮೂಲಕ 2 ಲಕ್ಷ ರೂಪಾಯಿ ಕೊಡ್ತಾರೆ. ತಮ್ಮ ಮಗನ ವಿರುದ್ಧ ಆವಾಗ ನಾನು ಡಿಫ್ರೆಂಟ್ ಪಾಲಿಟಿಷಿಯನ್ ತೋರಿಸ್ಲಿಕ್ಕೆ ಒಂದು ಜುಡಿಷಿಯಲ್ ಎನ್ಕ್ವೈರಿ ಮಾಡ್ತಾರೆ. ಐ ಸಿ ದಟ್ ಈಸ್ ಎಕ್ಸಾನರೇಟೆಡ್, ಡೋಂಟ್ ವರಿ ಅಬೌಟ್ ಇಟ್. ಇನ್ನೊಂದಾಗಿದ್ದಂಥ ರೇವಜಿತು ಲ್ಯಾಂಡ್ ಸ್ಕ್ಯಾಮ್, ಅದೇ ಪೀರಿಯಡಲ್ಲಿ ಆಗಿದ್ದಂಥದ್ದು ಇದು. ಈ ರೇವಜಿತು ಕಂಪನಿ ಕೂಡ ಬೆಂಗಳೂರು ಬೇಸ್ಡ್. ಸೊ ಈ ಬೆಂಗಳೂರು ಬೇಸ್ಡ್ ಕಂಪನಿಗೆ ನಾರಾಯಣ ಸ್ವಾಮಿ ಆ್ಯಂಡ್ ಸನ್ಸ್ ರಿಯಲ್ ಎಸ್ಟೇಟ್ ಕಂಪನಿ ಮಾಡ್ಕೊಂಡಿದ್ರು. ಅವರಿಗೆ ನಾರಾಯಣ ಸ್ವಾಮಿ ಆ್ಯಂಡ್ ಸನ್ಸ್ ಅವರಿಂದ ಒಂದು ಪ್ರಪೋಸಲ್ ಬಂತು. ಏನು 5 ಎಕರೆ 24 ಗುಂಟೆ ಜಾಗ, ಅದು ಏನು ಸೌತ್ ಎಂಡ್ ಸರ್ಕಲ್ ಬೆಂಗಳೂರಿನಲ್ಲಿ. ಸೊ ಎಷ್ಟು ಪ್ರೈಮ್ ಲ್ಯಾಂಡ್ ಇದು. ಸೊ ಇದನ್ನು ಅವ್ರಿಗೆ ಐ ಥಿಂಕ್ ಫೈನಾನ್ಷಿಯಲ್ ಡಿಸ್ಟ್ರೆಸ್ ಇತ್ತು ಏನೋ, ಮಾರಾಟ ಮಾಡೋಕ್ಕೆ ತಯಾರಿರ್ತಾರೆ. ಸೊ ಇವರು ಅಪ್ರೋಚ್ ಮಾಡ್ತಾರೆ ಅವ್ರಿಗೆ, ನಾವು ತೊಗೊಳ್ತೀವಿ ಅಂತೇಳಿ. ಆದರೆ ಅವಾಗ ಇದ್ದಂಥ ಒಂದು ಸಮಸ್ಯೆ ಏನಂದರೆ, ದಿ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಇರುತ್ತೆ. ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಪ್ರಕಾರ ನೀವು ಅಷ್ಟು ಸುಲಭವಾಗಿ ಸೇಲ್ ಮಾಡೋದು ಪರ್ಚೇಸ್ ಮಾಡೋದು ಆಗೋದಿಲ್ಲ. ಸೊ ಅದು ಲ್ಯಾಂಡ್ ಸೀಲಿಂಗ್ ಆ್ಯಕ್ಟ್. ಸೊ ಲ್ಯಾಂಡ್ ಸೀಲಿಂಗ್ ಆ್ಯಕ್ಟ್ ಇರೋದ್ರಿಂದ ಅದನ್ನು ಮಾಡಲಿಕ್ಕಾಗಲ್ಲ, ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಈ ರೇವಜಿತುವರು ನಾವು ಅದನ್ನೆಲ್ಲ ಸರಿ ಮಾಡಿಸ್ಕೊಡ್ತೀವಿ, ನೀವು ಯೋಚನೆ ಮಾಡಬೇಡಿ ಅಂತ. ಸೊ ಈ ರೇವಜಿತುಗೆ ಅಷ್ಟೊಂದು ಇನ್ಫ್ಲೂಯೆನ್ಸ್ ಎಲ್ಲಿಂದ ಬಂತು ಅಂತ ಒಂದಷ್ಟು ಇನ್ವೆಸ್ಟಿಗೇಷನ್ ಶುರು ಆಯಿತು. ಅಷ್ಟೊತ್ತಿಗಾಗಲೇ ಹೆಗಡೆ ಮತ್ತು ದೇವೇಗೌಡ ನಡುವೆ ಸಂಬಂಧಗಳು ಹಳಸ್ತಾ ಇತ್ತು. ಸೊ ಇದೆಲ್ಲ ಒಂದೊಂದಾಗಿ ಪತ್ರಿಕೆಗಳಲ್ಲಿ ಬರೋಕ್ಕೆ ಶುರು ಆಯಿತು. ಇದು ಯಾವುದು 87 ಅಷ್ಟೊತ್ತಿಗೆ. ಸೊ ಪತ್ರಿಕೆಗಳಲ್ಲಿ ಲೀಕ್ಸ್ ಆಗ್ತಾ ಇತ್ತು. ಸೊ ಕ್ಯಾಬಿನೆಟ್ ಡಿಸಿಷನ್ ಅದು ಇದು ಹೆಗಡೆ ವಿರುದ್ಧದ್ದೆಲ್ಲ ಪ್ರಿಂಟ್ ಆಗ್ತದೆ. ಹೆಗಡೆಯವರಿಗೆ ಗೊತ್ತಾಗ್ತಿರಲಿಲ್ಲ ಈಗ. ಸೊ ಈ ರೀತಿ ಒಂದು ಅದೆಲ್ಲ ಆಚೆ ಬರಲಿಕ್ಕೆ ಶುರು ಆಯಿತು. ಆವಾಗ ಗೊತ್ತಾಗಿದ್ದೇನೆಂದರೆ, ಈ ರೇವಜಿತು ಹಿಂದೆ ಇದ್ದಂಥ ವ್ಯಕ್ತಿ ಒಂದು ಶೋಭಾ ಮಖೀಜಾ ಅನ್ನುವ ಮಹಿಳೆ. ಅವರು ಯಾರು ಗೊತ್ತಾ? ಈ ಮನು ನಿಚಾನಿ ಇದ್ದಾರಲ್ಲ, ಹೆಗಡೆ ಅವರ ಅಳಿಯ, ಅವರ ಸೋದರಿ. ಸೊ ಈಗಾಗಲೇ ಅಲ್ಲಿ ಮನು ನಿಚಾನಿ ಕೈ ಹಾಕಿ ಮಾವನಿಗೆ ಮುಖಕ್ಕೆ ಮಸಿ ಬೆಳೆದಿದ್ರು. ಇನ್ನೊಂದು ವಿಚಾರದಲ್ಲಿ ಅವರ ತಂಗಿ ಶೋಭಾ ಮಖೀಜಾ ಅವರು ಇದರಲ್ಲಿ ಕೈ ಹಾಕಿ ಅದನ್ನು ಮಾಡಿಸ್ಕೊಂಡ್ಬಿಟ್ರು ಅವರು. ಬಿಕಾಸ್ ಇದು ಒಂದು ದೊಡ್ಡ ಬಾಹಿರವಾಗಿ ಆಯಿತು. ಅದು ಲ್ಯಾಂಡ್ ಸೀಲಿಂಗ್ ಆ್ಯಕ್ಟಲ್ಲಿ ಅದನ್ನು ಇದು ಮಾಡಬೇಕು, ಇದು ಕೊಡಬೇಕೇನೋ ಎಕ್ಸೆಂಪ್ಷನ್ ಕೊಡಬೇಕು. ಸೊ ಅದನ್ನು ಮಾಡಿಸ್ಕೊಂಡ್ರು ಅವರು ಕ್ಯಾಬಿನೆಟ್. ಆದರೆ ನಂತರ ಗೊತ್ತಾಗಿದ್ದಂಥ ವಿಚಾರ ಅಂದರೆ, ಈ ಥರ ಎಕ್ಸೆಂಪ್ಷನ್ಸು ಸುಮಾರು 250 ಪ್ರಕರಣಗಳಲ್ಲಿ ಹಿಂದೆನೂ ಎಲ್ಲ ನಡೆದಿತ್ತು, ಹೊಸದಲ್ಲ. ಆದರೆ ಇವರು ಮೌಲ್ಯಾಧಾರಿತ ರಾಜಕಾರಣಿಗಳು ಈ ಥರ ಕೆಲಸ ಮಾಡಬಾರದಾಗಿತ್ತು, ಇದು ಮಾಡಿ ತಪ್ಪು. ಸೊ ಮತ್ತೆ ತಮ್ಮದೇ ಆದಂಥ ರಿಲೇಟಿವ್ಸ್ ಇದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ಅನ್ನೋ ಒಂದು ದೊಡ್ಡ ಆಪಾದನೆ. ಆಪಾದನೆಗಳು ಬರೋಕ್ಕೆ ಶುರು ಆದಮೇಲೆ ಅದು ಯಾವ ರೀತಿ ತಗೊಳುತ್ತೆ, ಯಾವ ಬಣ್ಣ ತಗೊಳುತ್ತೆ ಅಂತ ಹೇಳಿಕ್ಕೆ. ಸೊ ಇದು ಎರಡನೇ ಪ್ರಮುಖವಾದಂಥ ಒಂದು ದೊಡ್ಡ ಹಗರಣ. ಇನ್ನೊಂದು ಹಗರಣ ಅವರು ಫೇಸ್ ಮಾಡಿದ್ದಂದರೆ ಅವರ ಮಗ ಭರತ್ ಹೆಗಡೆ ಅವರ ವಿಚಾರದಲ್ಲಿ. ಅವರು ಒಬ್ಬನೇ ಮಗ, ಭಾಳ ಸಾಧು ಸ್ವಭಾವದವನು. ಅವನು ಎಲ್ಲೂ ಅಷ್ಟು ಕಾಣಿಸ್ಕೋತಾ ಇರಲಿಲ್ಲ, ಏನೋ ಪ್ರಮುಖವಾಗಿ ಮುಂದೆ ಬರ್ತಾ ಇರಲಿಲ್ಲ. ನಾವು ಈಗೆಲ್ಲ ನೋಡ್ತೀವಿ, ಮಂತ್ರಿಗಳ ಮುಂದೆನೇ ಇರ್ತಾರೆ. ಈಗಿನ ಮುಖ್ಯಮಂತ್ರಿ ಮಗನೇ ಅವ್ರ ಹಿಂದೆ ಮುಂದೆ ಓಡಾಡಿಕೊಂಡು ಫೋನ್ನಲ್ಲಿ ಆಫೀಸರ್ಸ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡೋದನ್ನು ನೋಡಿದ್ವಿ. ಆದರೆ ಇವರು ಭಾಳ ಹಿಂದೆ ಇದ್ದರು ರಾಜಕೀಯದಲ್ಲಿ. ಅದು ನನ್ನ ಫ್ಯಾಮಿಲಿನ ಯಾರನ್ನೂ ಮುಂದಕ್ಕೆ ತರಲ್ಲ ಅಂತ ಹೆಗಡೆ ಹೇಳಿದರು. ಅದನ್ನು ತಂದಿರಲಿಲ್ಲ. ಬಿಕಾಸ್ ಪೊಲಿಟಿಕಲಿ ದೇ ವರ್ ನಾಟ್ ಆ್ಯಕ್ಟಿವ್. ಆ ವಿಚಾರದಲ್ಲಿ ಹೋದರೆ ಈಗ ನಿತೀಶ್ ಕುಮಾರ್ ಈಗ ಇಷ್ಟು ವರ್ಷಗಳ ರಾಜಕಾರಣದ ನಂತರ, ಈಗ ಅವರು ಒಂದು 40 ವರ್ಷದ ರಾಜಕಾರಣದ ನಂತರ ನಿತೀಶ್ ಕುಮಾರ್ ಮಗ ರಾಜಕೀಯಕ್ಕೆ ಬರ್ತಾನೆ ಅನ್ನೋಂಥ ಮಾತುಗಳು ಈಗ ಕೇಳ್ಬೇಕಾದ್ರೆ. ಸೊ ಈ ಭರತ್ ಹೆಗಡೆ ಏನು ಮಾಡಿಬಿಟ್ರು, ಯಾರೋ ಕರ್ಕೊಂಬಂದ್ರು ಏನೋ ಗೊತ್ತಿಲ್ಲ, MD ಸೀಟ್ ಬೇಕಾಗಿತ್ತು ಒಂದು ಮಹಿಳೆಗೆ. ಕರ್ನಾಟಕದಲ್ಲಿ ಒಂದು MD ಸೀಟು. ಸೊ MD ಸೀಟು ಸಿಗ್ತಾ ಇರಲ್ಲ ಅಷ್ಟು ಸುಲಭವಾಗಿ. ಸೊ ಭಾಳ ಸೀಟ್ಗಳೇ ಕಮ್ಮಿ ಇತ್ತು. ಸೊ ಆ ಲೇಡಿ ಹತ್ರ ಒಂದು ಡೀಲ್ ಆಗುತ್ತೆ, ಯಾರೋ ಥರ್ಡ್ ಪಾರ್ಟಿ ಮೂಲಕ 2 ಲಕ್ಷ ರೂಪಾಯಿ ಕೊಡ್ತಾರೆ. 2 ಲಕ್ಷ ರೂಪಾಯಿ ಭರತ್ ಹೆಗಡೆ ಅವರಿಗೆ ಆ ಲೇಡಿ ಕೊಡ್ತಾರೆ. ಮೆಡಿಕಲ್ ಸೀಟ್, MD ಸೀಟ್ ಅಂದರೆ ಮೆಡಿಕಲ್. ಸರಿ, ಗಿಲೆಕ್ಷನ್ ಎಲ್ಲ ಆಗುತ್ತೆ. ಈ ಲೇಡಿ ಹೆಸರೇ ಬರೋದಿಲ್ಲ. ಅವರು ಇವ್ರನ್ನ ಅಪ್ರೋಚ್ ಮಾಡ್ತಾರೆ, ಆ ಮಿಡ್ಲ್ ಮೆನ್ನ ನೋಡಿ, ಅಟ್ಲೀಸ್ಟ್ ನಮ್ಗೆ ದುಡ್ಡಾರು ವಾಪಸ್ ಕೊಡಿ, ನಮ್ಗೆ ಸೀಟು ಸಿಕ್ಕಲಿಲ್ಲ ಅಂಥೇಳಿ ಅದನ್ನು ಇಗ್ನೋರ್ ಮಾಡಿಬಿಡೋದು. 2 ಲಕ್ಷ ಇಸ್ ನಥಿಂಗ್.
ಸೊ ಯಾರ ಮೂಲಕ ಅದು ಮುಖ್ಯಮಂತ್ರಿಗಳ ಮಗ ಮಗನಿಗೆ ಅದೇ ಅವರಿಗೆ ಮುಳುವಾಗುತ್ತೆ. ಆವಾಗ ಅದೊಂದು ದೊಡ್ಡ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ. ಆ ಲೇಡಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತಾರೆ. ಪೊಲೀಸ್ ಕಂಪ್ಲೇಂಟ್ ಭರತ್ ಹೆಗಡೆ ವಿರುದ್ಧನೇ ಭರತ್ ಹೆಗಡೆ ವಿರುದ್ಧ ಅವ್ರ ಹೆಸರು ಬರುತ್ತೆ. ಅಥವಾ ಥರ್ಡ್ ಪಾರ್ಟಿ ಇಲ್ಲ, ಥರ್ಡ್ ಪಾರ್ಟಿ ಭರತ್ ಹೆಗಡೆ ಕೂಡ ಇಸ್ ಅಕ್ಯೂಸ್ಡ್ ಅಂತ ಹೇಳಿ ಬರುತ್ತೆ. ಹೆಗ್ಡೆ ಅವ್ರಿಗೆ ಏನು ಅನಿಸ್ತು ಏನೋ, ನನ್ನ ಮಗ ಇದರಲ್ಲಿ ನಿರಪರಾಧಿ, ಯಾರೋ ಮಾಡಿರ್ತಕ್ಕಂಥದ್ದು ಇದಕ್ಕೆ ಒಂದು ಜುಡಿಷಿಯಲ್ ಎಂಕ್ವೈರಿ ಮಾಡಿಸ್ತೀನಿ ಅಂತ ಹೇಳಿ ಅವರೇ ನಿರ್ಧಾರ ತಗೊಂಡ್ಬಿಡ್ತಾರೆ. ಈಗ ತಮ್ಮ ತಪ್ಪುಗಳನ್ನು ಮುಚ್ಚಿಟ್ಕೊಳ್ಳೋದಲ್ಲದೆ ತಮ್ಮ ಫ್ಯಾಮಿಲಿ ಮೆಂಬರ್ಸ್ನು ಮುಚ್ಚಿಟ್ಕೊಳ್ಳೋರೇ ಜಾಸ್ತಿ. ಇವರು ತಮ್ಮ ಮಗನ ವಿರುದ್ಧ ಅವಾಗ ನಾನು ಡಿಫ್ರೆಂಟ್ ಪಾಲಿಟಿಷಿಯನ್ ತೋರಿಸ್ಲಿಕ್ಕೆ ಒಂದು ಜುಡಿಷಿಯಲ್ ಎಂಕ್ವೈರಿ ಮಾಡ್ತಾರೆ. ಆವಾಗ ಐ ಥಿಂಕ್ ಪುಟ್ಟಸ್ವಾಮಿ ಅಂತ ಇರೋ ಜಡ್ಜ್ ಬರ್ತಾರೆ. ಅವರು ಸ್ವಲ್ಪ ಒಂದು ಐ ಥಿಂಕ್ ಫ್ಯೂ ಮಂತ್ಸ್ ಇದ್ದು ಅದು ಚೇಂಜ್ ಆಗುತ್ತೆ, 2-3 ಜುಡಿಷಿಯಲ್ ಎಂಕ್ವೈರಿಗಳು ಬದಲಾವಣೆಗಳಾಗುತ್ತೆ. ಆ ಟೈಮ್ನಲ್ಲಿ ಭರತ್ ಹೆಗಡೆ ಪರವಾಗಿ ಅಪಿಯರ್ ಆದಂಥವರು ಜೇಠ್ಮಲಾನಿಯವರು, ರಾಮ್ ಜೇಠ್ಮಲಾನಿ, ಭಾಳ ನ್ಯಾಷನಲ್ ಲೆವೆಲ್ನಲ್ಲಿ ಹೆಸರು ಮಾಡಿದಂಥವ್ರು. ಹೆಗಡೆ ಅವರಿಗೆ ಭಾಳ ಕ್ಲೋಸ್, ಭಾಳ ಹತ್ತಿರದ ವ್ಯಕ್ತಿ. ಅವ್ರು ಹೇಳ್ತಾರೆ, ಈ ಕೇಸನ್ನು ನಾನು ಫೈಟ್ ಮಾಡ್ತೀನಿ, ನೀವೇನು ಯೋಚನೆ ಮಾಡಬೇಡಿ, ಐ ವಿಲ್ ಸಿ ದಟ್ ಈಸ್ ಎಕ್ಸಾನರೇಟೆಡ್, ಡೋಂಟ್ ವರಿ ಅಬೌಟ್ ಇಟ್ ಅಂತ. ಆದರೆ ಈ ಸಂತ್ರಸ್ತ ಲೇಡಿ ಇರ್ತಾರಲ್ಲ, ಅವರ ಪರವಾಗಿ ವಕಾಲತ್ತು ವಹಿಸ್ಕೊಂಡವರು A.K. ಸುಬ್ಬಯ್ಯನವರು. A.K. ಸುಬ್ಬಯ್ಯನವರು ಲಾಯರ್. ಅವರು ಅಷ್ಟೊತ್ತಿಗೆ ಹೆಗಡೆಯವರ ವಿರುದ್ಧ ಸಾಕಷ್ಟು ಇದೆಲ್ಲ ಮಾಡ್ತಾಯಿದ್ರು. ಏನೋ ಅವರ ಪ್ರಕರಣಗಳನ್ನ ಆಚೆ ತೆಗಿತಾ ಇದ್ರು. ಬಿಜೆಪಿ ಇದ್ರು ಅಥವಾ ಬಿಜೆಪಿ ಐ ಥಿಂಕ್ ಆಚೆ ಬಂದಿದ್ದು. ಸೊ ಹಿ ಹ್ಯಾಡ್ ಬಿಕಮ್ ಎ ಲಾಯರ್. ಅವರು ಈ ಕೇಸನ್ನು ತೊಗೊತಾರೆ. ಈ ಎನ್ಕ್ವೈರಿ ಕಮಿಷನ್ ಕೂಡ ನಾನು ಅಟೆಂಡ್ ಮಾಡ್ತಾ ಆಸ್ ಎ ರಿಪೋರ್ಟರ್ ಹೋಗಿ. ಭಾಳ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇತ್ತು. ಇಂಟ್ರೆಸ್ಟಿಂಗ್ ಆಗಿ ಆರ್ಗ್ಯುಮೆಂಟ್ಸ್ ಚೆನ್ನಾಗಿ ನಡೀತಾ ಇತ್ತು. ಜೇಠ್ಮಲಾನಿ ಅವರು ಡೆಲ್ಲಿಯಿಂದ ಬರ್ಬೇಕಂದ್ರೆ ಅವ್ರಿಗೆ ಸುಪ್ರೀಂ ಕೋರ್ಟ್ದು ಕೆಲಸಗಳಿರುತ್ತೆ, ಬರೀ ವೀಕೆಂಡ್ ಹಾಕಿಸ್ಕೋತಾ ಇದ್ರು, ಅವ್ರಿಗೋಸ್ಕರನೇ ವೀಕೆಂಡ್ಗಳು ನಡೀತಾ ಇತ್ತು. ಸೊ ಇವರು ಆ ಜಡ್ಜ್ ಮುಂದೆ ಒಂದು ಸಣ್ಣ ಏನೋ ಹಾಲು, ಅಲ್ಲಿ ಕಿಕ್ಕಿರಿದ ಜನ, ಏನು ಹೊರಗಡೆ ಎಲ್ಲ ನಿಂತಿರೋರು, ಅವಾಗೆಲ್ಲ CCTV ಎಲ್ಲ ಇಲ್ವಲ್ಲ. ಸೊ ಎಲ್ಲ ನಿಂತ್ಕೊಂಡು ಕೇಳೋರು ಏನಾಗ್ತಾ ಇದೆ ಏನು ಅಂತ ಹೇಳಿ ಜಡ್ಜ್ಮೆಂಟ್ ಆರ್ಗ್ಯುಮೆಂಟ್ಸು. ಸೊ ಆ ಟೈಮ್ನಲ್ಲಿ ಜೇಠ್ಮಲಾನಿ ಅವರು ಅವರು ಗತ್ತು ನೋಡಬೇಕು. ಈ ಜಡ್ಜ್ ಅಲ್ಲಿ ಇವರು ಜಡ್ಜ್ ಮುಂದೆ ಮೇಲೆ ಕೂತಿರ್ತಾರೆ, ಇವರು ಇಲ್ಲಿ ಕೆಳಗಡೆ ನಿಂತ್ಕೊಂಡು ಆರ್ಗ್ಯೂ ಮಾಡ್ತಾ ಇರ್ತಾರೆ. ಅಲ್ಲೊಂದು ಚೇರ್ ಇತ್ತು. ಜೇಠ್ಮಲಾನಿ ಸಾಮಾನ್ಯವಾಗಿ ಆ ಚೇರ್ ಮೇಲೆ ಕಾಲಿಟ್ಕೊಂಡು ಆರ್ಗ್ಯೂ ಮಾಡ್ತಕ್ಕಂಥ ಅಭ್ಯಾಸ. ಚೇರ್ ಮೇಲೆ ಕಾಲಿಟ್ಕೊಂಡು ಪಾಪ ಜಡ್ಜ್ ಏನು ಅಬ್ಜೆಕ್ಟ್ ಮಾಡಲಿಲ್ಲ. ವೆರಿ ಅಸ್ಟಾನಿಶ್ ದಟ್ ಏನೋ ಇವರ ಒಂದು ಏನೋ ರೆಪ್ಯುಟೇಷನ್ ನೋಡಿಯೇ ಸ್ವಲ್ಪ ಇದಾಗಿರ್ತಾರೆ. ಸೊ ಹಿಂಗೆ ಆರ್ಗ್ಯೂ ಮಾಡೋವಾಗ ಅವರು ಸುಬ್ಬಯ್ಯ ಪ್ರತಿವಾದಿ ಲಾಯರ್ ತಾನೆ, ಅವ್ರ ಹತ್ರ ಅವ್ರ ಬಗ್ಗೆ ಮಾತಾಡುವಾಗ ಮಿಸ್ಟರ್ ಸುಬ್ಬಯ್ಯ ಅಂತ ಇದ್ರು. ಸುಬ್ಬಯ್ಯನವರಿಗೆ ಕಿರಿಕಿರಿ ಆಗ್ತಾಯಿತ್ತು. ಏನು ನನ್ನ ಹೆಸರು ಸರಿಯಾಗಿ ಗೊತ್ತಿಲ್ಲ ಅವರಿಗೆ, ಅದ್ಯಾಕೆ ಸುಬ್ಬಯ್ಯ ಅನ್ಬೇಕು. ಕೇಳಿಸ್ಕೊಂಡ್ರು. ಆಮೇಲೆ ಒಂದ್ಸಲಿ ಮಿಸ್ಟರ್ ಜೇಠ್ಮಲಾನಿ ಪ್ಲೀಸ್ ಮೈ ನೇಮ್ ಇಸ್ ಸುಬ್ಬಯ್ಯ, ಪ್ಲೀಸ್ ಕಾಲ್ ಮಿ ಸುಬ್ಬಯ್ಯ ಹೇಳಿದ್ರು. ಕೂತ್ಕೊಂಡ್ರು. ಇವರು ಆರ್ಗ್ಯುಮೆಂಟ್ ಮಾಡ್ತಾ ತಿರ್ಗಾ ಸುಬ್ಬಯ್ಯ, ಮಿಸ್ಟರ್ ಸುಬ್ಬಯ್ಯ, ಮೈ ಆನರ್ ಐ ಹ್ಯಾವ್ ಅನ್ ಅಬ್ಜೆಕ್ಷನ್ ಅಂತ ಹೇಳಿ ಸುಬ್ಬಯ್ಯನವರಿದ್ರು. ಇಫ್ ಯು ಕಂಟಿನ್ಯೂಸ್ ಟು ಕಾಲ್ ಮಿ ಸುಬ್ಬಯ್ಯ, I will have to call him Jethmalani. Henceforth, I'll call him only Jethmalani. Let him remember that. ಕೂಡಲೇ ಜೇಠ್ಮಲಾನಿ ನಡುಬಿಟ್ಟು, I'm very sorry, ಸುಬ್ಬಯ್ಯನವರೇ, I'll address you as ಸುಬ್ಬಯ್ಯ ಅಂತೇಳಿ ಸುಬ್ಬಯ್ಯ ಅಂತ 2-3 ಸಲ ಹೇಳ್ಕೊಟ್ರು. ಅಲ್ಲಿಂದ ಮುಂದಕ್ಕೆ ಆದರೆ ಇಂಥ ಏನೋ ಬೇಕಾದಷ್ಟು ಇಂಟ್ರೆಸ್ಟಿಂಗ್ ಸಿನಾರಿಗಳಿತ್ತು. ಅಫ್ಕೋರ್ಸ್ ಆ ಕೇಸ್ನಲ್ಲೂ ಅವರಿಗೆ ಇಂಡೈಟ್ಮೆಂಟ್ ಆಯಿತು. ಭರತ್ ಹೆಗಡೆ ಅವರಿಗೆ ಇಂಡೈಟ್ಮೆಂಟ್ ಆಯಿತು. ಯಾಕಂದರೆ ಅಷ್ಟೊತ್ತಿಗೆ ಅಲ್ಲಿ ಕೇಂದ್ರದಲ್ಲಿ ಕಾನೂನು ಮಂತ್ರಿ ಎಲ್ಲ ಬದಲಾವಣೆ ಆಗಿ ಭರದ್ವಾಜ್ ಬಂದಿದ್ದರು. ಸೊ ಇಲ್ಲಿ ಆ ಕಮಿಷನ್ ಎನ್ಕ್ವೈರಿ 2-3 ಜಡ್ಜಸ್ ಚೇಂಜ್ ಆಗಿತ್ತಲ್ಲ, ಅವ್ರು ಬೇಕಾದಂಥ ಒಬ್ಬರು ಜಡ್ಜನ್ನು ಸೆಲೆಕ್ಟ್ ಮಾಡಿ ಇಲ್ಲಿಗೆ ಕಳಿಸ್ತಾರೆ. ಅಫ್ಕೋರ್ಸ್ ಎಲ್ಲ ಕಾಕತಾಳೀಯ ಇರ್ಬೋದು. ಆ ಜಡ್ಜ್ಮೆಂಟ್ ಕೂಡ ಅದರಲ್ಲಿ ಭರತ್ ಹೆಗಡೆ ಇಸ್ ಗಿಲ್ಟಿ ಅನ್ನೋ ಬಂತು. ಬಿಕಾಸ್ ನಮ್ಮ ದೇಶದಲ್ಲಿ ಎಲ್ಲ ಗೊತ್ತಿರೋಂಗೆ ಯಾರು ಜೈಲಿಗೆ ಇಲ್ಲಿಗೆ ಹೋಗಲ್ಲ. ಸೊ ಇದು ಎಲ್ಲ ಅಲ್ಲಿಗೆ ನಿಂತು ಹೋಯ್ತು ಅಷ್ಟೇ. ಅದು ಅಷ್ಟೇ. ಮರ್ತು ಬಿಡ್ತಾರೆ ಜನ, ಮರ್ತು ಬಿಡ್ತಾರೆ ಪಾಲಿಟಿಷಿಯನ್ಸ್. ಅದಕ್ಕಿಂತ ಮೊದಲೇ ಮರ್ತು ಬಿಡ್ತಾರೆ. ಯಾಕಂದ್ರೆ ಅವರು ಒಬ್ರನ್ನೊಬ್ಬರು ಏನೋ ಬೆನ್ನು ತಟ್ಕೊಂಡು ನಡೆಸೋವಂಥದ್ದು. ಆದರೆ ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ ಮೌಲ್ಯಾಧಾರಿತ ರಾಜಕಾರಣ ಮತ್ತು ಹೊಸ ಕನಸುಗಳು ಇದನ್ನೆಲ್ಲ ಇಟ್ಕೊಂಡು ಹೊಸ ನಾಯಕರ ಜೊತೆ ಶುರುವಾದಂಥ ಅಧಿಕಾರ ಅಲ್ಟಿಮೇಟ್ಲಿ ಎಲ್ಲ ರಾಜಕಾರಣಿಗಳ ಹಾಗೆ ಇಲ್ಲೂ ಸಹ ಕುಟುಂಬ ರಾಜಕಾರಣದ ಒಂದು ಒಳಸುಳಿಯಲ್ಲಿ ರಾಮಕೃಷ್ಣ ಹೆಗಡೆಯವರು ಹೇಗೆ ಸಿಕ್ಕಾಕೊಂಡ್ರು ಅನ್ನೋದನ್ನು
ನೀವು ಆಮೇಲೆ ಇನ್ನೊಂದು ಭಾಳ ಇದಿದೆ, ಅದನ್ನು ನೆಕ್ಸ್ಟ್ ಹೇಳ್ತೀನಿ. ಓಕೆ ಟೆಲಿಫೋನ್ ಟ್ಯಾಪಿಂಗ್ ಪ್ರಕರಣ, ಅದು ಅಫ್ಕೋರ್ಸ್ ಅದರಿಂದ ಅವರು ಅಧಿಕಾರವನ್ನೇ ಕಳ್ಕೊಂಡ್ರು ಮುಖ್ಯಮಂತ್ರಿ ಆಗಿ. ಓಕೆ ಓಕೆ ಸೊ ಅದು ಒಂದು ಲಾಸ್ಟ್ ಆಗಿ ಮುಂದಿನ ಓಕೆ. ಸೊ ಮುಂದಿನ ಸರಣಿಯಲ್ಲಿ ಹಾಗಾದ್ರೆ ಇನ್ನಷ್ಟು ಕುತೂಹಲಕರವಾದಂಥ ಅಂಶಗಳು ಖಂಡಿತ ಇರುತ್ತೆ. ಮತ್ತೆ ಅವರ ಬದುಕು ಹೇಗಿತ್ತು, ಅವರ ಪರ್ಸನಲ್ ಬದುಕು ಬಗ್ಗೆನೂ ಒಂದು ಚೂರು ಮಾತಾಡೋಣ. ಅವರ ಪರ್ಸನಲ್ ಬದುಕು ಕೂಡ ಬಹಳ ಕಲರ್ಫುಲ್ ಆಗಿತ್ತು. ಆ ಕಲರ್ಫುಲ್ ಇದರಿಂದನೇ ಅವ್ರು ಹೆಂಗೆ ತೊಂದರೆಗಳಿಗೆ ಸಿಕ್ಕಾಕೊಂಡ್ರು ಅನ್ನೋ ವಿಚಾರಗಳನ್ನು ಕೂಡ. ಓಕೆ. ಸೊ ಇನ್ನೊಂದಷ್ಟು ಅವರ ಆಡಳಿತಾತ್ಮಕ ಮತ್ತು ವೈಯಕ್ತಿಕ ಬದುಕುಗಳು ಸಹ ಮುಂದಿನ ದಿನಗಳಲ್ಲಿ ನಮ್ಮ ಈ ಫ್ಲ್ಯಾಶ್ ಬ್ಯಾಕ್ ಕಾರ್ಯಕ್ರಮದ ಮೂಲಕ ಅನಾವರಣಗೊಳ್ಳುತ್ತೆ ಅನ್ನೋದನ್ನು ಹೇಳಿದ್ದೀರಿ. ಇಲ್ಲಿಯವರೆಗೆ ಈ ಒಟ್ಟಾರೆ ಅವರ ಆಡಳಿತದ ಕುಟುಂಬ ರಾಜಕಾರಣದ ಒಳಸುಳಿಗಳು ಹೇಗಿತ್ತು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ.